ಆ್ಯಕ್ಚುಲಿ ಫುಲ್ ಎಕ್ಸೈಟೆಡ್. ಅಂದರೆ ಫಿಲಮ್ ನೋಡಿದ ಖುಷೀಲಿ ಏನೂ ಮಾತೇ ಬರ್ತಿಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದು ನನ್ನ ಫಸ್ಟ್ ಡೆಬ್ಯೂ ಫಿಲಮ್. ಇದು ಆ್ಯಕ್ಚುಲಿ ನಾನು ಮುಂಚೆ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಂದು ಸಿನಿಮಾ ನೋಡ್ತಿರೋದು ಕಂಪ್ಲೀಟಾಗಿ. ಆ್ಯಕ್ಚುಲಿ ಫುಲ್ ಎಮೋಷ್ನಲ್ ಆಗಿದ್ದೀನಿ. ಬಿಕಾಸ್ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದೀನಿ ಅನ್ನೋ ಥರನೇ ಅನಿಸಿಲ್ಲ. ಅಂದರೆ ಲೈಕ್ ಮೋರ್ ದೆನ್ ಮೀ ಜನ ನೋಡಿರೋರ್ಗೂ ಆ ಥರ ಯಾರಿಗೂ ಅನಿಸಿಲ್ಲ. ಅದೇ ತುಂಬ ಖುಷಿ ಆಯಿತು ನನಗೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇದು ಎಲ್ಲ ಕಡೆ ರೀಚ್ ಆಗಬೇಕು ಅನ್ನೋದೊಂದೇ ನನಗೆ ಇರೋದೀಗ. ಸೊ ಪ್ರತಿಯೊಬ್ಬರು ಒಂದು ನೋಡಿ. ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾಗಿದೆ. ಯಾವುದೇ ಒಂದು ಸೆಕೆಂಡ್ ಕೂಡ ಬೋರಿಂಗು ಇಲ್ಲ ಏನೂ ಅನಿಸಲ್ಲ. ತುಂಬ ಲಾಸ್ಟ್ ತನಕನೂ ತುಂಬ ಎಕ್ಸೈಟೆಡಾಗಿ ತೊಗೊಂಡು ಹೋಗ್ತಾರೆ ಸಿನಿಮಾನ. ಸೊ ಪ್ರತಿಯೊಬ್ಬರು ಬನ್ನಿ, ಸಪೋರ್ಟ್ ಮಾಡಿ ಹೊಸಬ್ರಿಗೆ. ಯಾಕಂದರೆ ಸಿನಿಮಾಗಳು ಬೆಳಿಬೇಕು, ಕನ್ನಡ ಸಿನಿಮಾಗಳು ಎಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ನಮ್ಮ ಮನೆಯವ್ರ ಜೊತೆ ಸಿನಿಮಾ ನೋಡ್ದಂಗೆ ಆಯಿತು. ಯಾಕಂದರೆ ನಾನು ನಿಮ್ಮ ಥರನೇ, ನಾನು ಮೀಡಿಯಾದಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನಿಮ್ಮ ಥರನೇ ನಾನು ಎಲ್ಲ ಸಿನಿಮಾದ ರಿವ್ಯೂಸ್ ತಗೊಳ್ತಾ ಇದ್ದೆ. ಇವತ್ತು ನನ್ನ ಫ್ಯಾಮಿಲಿ ಜೊತೆ ನನ್ನ ಸಿನಿಮಾ ನೋಡಿದೆ, ಅದು ತುಂಬ ಖುಷಿ ಆಯಿತು. ಎಲ್ಲರೂ ಬಂದಿರೋದು ನನಗೆ ಇನ್ನೂ ತುಂಬ ಖುಷಿ ಆಯಿತು. ಹಾಗೆ ಈ ಸಿನಿಮಾ ಸಿಗೋಕ್ಕೆ ನನಗೆ ಮೀಡಿಯಾನೇ ಕಾರಣ. ಯಾಕಂದರೆ ನಾನು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲಲ್ಲಿ ಫಿಲಮ್ ರಿಪೋರ್ಟರಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಕೆಲಸದ ನಿಮಿತ್ತ ನಾನು ಡೈರೆಕ್ಟರ್ ಇನ್ನೊಂದು ಸಿನಿಮಾದು ಪ್ರೆಸ್ ರಿಪೋರ್ಟಿಂಗ್ ಪ್ರೋಗ್ರಾಮ್ಗೆ ಹೋಗಿದ್ದೆ. ಸೊ ಅಲ್ಲಿ ಡೈರೆಕ್ಟ್ರು ನನ್ನ ನೋಡಿ ಮಾತಾಡಿಸಿ ನನಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟು, ಸೊ ಏನು ಕ್ರೆಡಿಟ್ ಸೇರಿದು ಅದು ಮೀಡಿಯಾಗೆ ಸೇರಬೇಕು. ಸೊ ಇವತ್ತು ನನ್ನ ಮೀಡಿಯಾ ಮಿತ್ರರ ಜೊತೆ ಹಾಗೆ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದ್ದು ತುಂಬ ಖುಷಿ ಆಯಿತು. ನಾನು ಸಿನಿಮಾಗಿಂತ ಜಾಸ್ತಿ ಎಲ್ಲರ ರಿಯಾಕ್ಷನ್ ನೋಡ್ತಾ ಇದ್ದೆ, ಯಾವ ಥರ ಆಕ್ಸೆಪ್ಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಯಿತು ಎಲ್ಲರ ಜೊತೆ ನೋಡಿ. ಸೊ ಹೊಸೊಬ್ಬರೆಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ, ಫೈಟ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಸಿನಿಮಾ ಒಂದು ಲವ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಫೈಟ್ ಎಲ್ಲ ಜೋನರ್ನ ಕವರ್ ಮಾಡಿದ್ದಾರೆ. ಸೊ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಬ್ಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕನ್ನಡ ಜನತೆ ಹೊಸೊಬ್ಬರು ಈ ಹೊಸೊಬ್ಬರು ಈ ಪ್ರಯತ್ನಕ್ಕೆ ಕೈ ಹಿಡಿತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾದ ಡೈರೆಕ್ಟರ್ ಡಿ ಯೋಗರಾಜ್. ಸೊ ಖುಷಿ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಫಸ್ಟ್ ಡೇನೇ. ಹ್ಯಾಪಿ. ಅದು ಇಲ್ಲದೆ ನಮ್ಮ ರಾಜ್ಕುಮಾರ್ ಸರ್ ಅವರು ಹುಟ್ಟಿದಬ್ಬ ದಿನಕ್ಕೆ ನಾವು ಇದು ಮಾಡಿದ್ದೀವಿ. ಅದು ನನಗೆ ಇನ್ನೂ ಆತ್ಮಪೂರ್ವಕ ಖುಷಿ. ಮತ್ತು ಆಡಿಯನ್ಸ್ ಕೂಡ ತುಂಬ ಸೆಂಟಿಮೆಂಟಾಗಿ ಫೀಲ್ ಮಾಡಿದ್ರು. ಹ್ಯಾಪಿ. ಖಂಡಿತ ಖಂಡಿತ. ನಾನು ಬೇರೆ ಥರ ಅಂದ್ಕೊಂಡಿದ್ದೆ, ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಖುಷಿ ಇದೆ ಸರ್. ಇಲ್ಲ, ಲವ್ ಆ್ಯಂಡ್ ಕ್ರೈಮ್ ಸೀಕ್ವೆನ್ಸಿ ಎರಡೂ ಇದೆ. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕಾಗಿ ಕೇಳ್ಕೊಳ್ತೀನಿ. ಯಾಕಂದರೆ ಕಂಟೆಂಟ್ ಇಲ್ಲಿ ಈಗ ಇದರಲ್ಲಿ ಥಿಯೇಟ್ರ್ ಖಾಲಿ ಹೊಡಿತಾ ಹೇಳ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಇದ್ದರೆ ಜನ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಡಿ ಯೋಗರಾಜ್ ಸರ್ ಅವರು. ಅವ್ರದ್ದು ತುಂಬ ಹಾರ್ಡ್ ವರ್ಕ್ ಇದೆ, ನಾವು ನೋಡಿದ್ದೀವಿ ಹತ್ತಿರದಿಂದ. ಅದಕ್ಕೆ ದಯವಿಟ್ಟು ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊಳ್ತೀನಿ. ದಯವಿಟ್ಟು ಬನ್ನಿ. ನೀವು 4 ಜನಕ್ಕೆ ಹೇಳಿ, ಅವರು ಇನ್ನು 4 ಜನಕ್ಕೆ ಹೇಳ್ತಾರೆ, ಆಗ ಜನ ನೋಡ್ಲಿಕ್ಕೆ ಬರ್ತಾರೆ. ದಯವಿಟ್ಟು. ಥ್ಯಾಂಕ್ ಯು. ಇದು ನನ್ನ ಮೊದಲನೇ ಮೂವಿ, ಇದು ನನ್ನ ಫಸ್ಟ್ ಫಿಲಿಮ್. ಇದು ಚೆನ್ನಾಗಿ ಮಾಡಿದ್ದೀನಿ. ನನಗೆ ಅಪರ್ಚುನಿಟಿ ಕೊಟ್ಟಿರೋದು ಡಿ ಯೋಗರಾಜ್ ಸರ್, ಡೈರೆಕ್ಟರ್ ಅವರು. ಚೆನ್ನಾಗಿ ಮಾಡಿದ್ದೀನಿ. ಇದು ಸೆಂಟಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಕ್ರೈಮ್ಸು ಮತ್ತು ಫೈಟ್ ಸೀನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನೋಡ್ತೀನಿ. ಸಾಂಗ್ಸ್ ಸೂಪರಾಗಿ ಶೂಟ್ ಮಾಡಿದ್ದಾರೆ. ಸಾಂಗ್ಸ್ ಚೆನ್ನಾಗಿದೆ. ಪಿಕ್ಚರ್ ಕಂಟೆಂಟ್ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿಯವರು ಬಂದು ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಅದು ಕೊಟ್ಟಿದ್ದಾರೆ. ಆಡಿಯನ್ಸ್ ರಿಯಾಕ್ಷನ್ ತುಂಬ ಇದು ಐತೆ. ಎಲ್ಲರೂ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ಹೇಳಿದರು. ಎಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದು ನೋಡಬೇಕು.